ಸದ್ಯಕ್ಕೆ ಇಲ್ಲ, ಇವಾಗ ಎದ್ದೆ 6:30 ಆಗ್ತಾ ಇದೆ. ಇವಾಗ ಎದ್ದಿದ್ದೀನಿ, ಹೋಗಿ ರೆಡಿ ಆಗಿಬಿಟ್ಟು ಬೇಗ ಬಂದ್ಬಿಡೋಣ. ಹಾಯ್ ಗೈಸ್, ಫೋನ್ ಚಾರ್ಜ್ ಹಾಕಿದ್ದಾಯಿತು, ಮನೆ ಅಂತಿದ್ದು ರೆಡಿ ಆಗಿದ್ದಾಯಿತು. ಇವಾಗ ನೋಡಿ ಕಾಲೇಜ್ ಹೋಗ್ತಾ ಇಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ. ಸಖತ್ ಚಳಿ ಇದೆ ಗೈಸ್, ಫುಲ್ಲು ನೋಡ್ಬೋದು. ರೋಡು ಫುಲ್ ಡೆಡ್ ಕಾಣಿಸ್ತಾನೆ ಇಲ್ಲ, ಅಷ್ಟು ಚಳಿ ಇದೆ. ಇಂಥ ಚಳಿಯಲ್ಲಿ ಇವಾಗ ಕಾಲೇಜ್ ಹೋಗಬೇಕು. ಈಗ ನೋಡಿದ್ರೆ ಚಳಿ ಟೈಮಲ್ಲಿ ಎಕ್ಸಾಮ್ ಇಟ್ಕೊಂಡಿದ್ದಾರೆ ಇವರು. ಇವಾಗ ಏನಿಲ್ಲ, ಅಲ್ಲಿ ತೋರಿಸಿ ನಡೀರಿ ಇನ್ನೂ ಎಷ್ಟು ಚಳಿ ಇರುತ್ತೆ ಅಂತ. ಚಳಿ ಅಲ್ಲ, ಮಂಜು. ಹೋಗೋಣ. ನೋಡಿ, ಒಂದು ಟ್ರೈನ್ ನಮ್ಮ ಕಾಲೇಜ್ ನೋಡ್ಬೋದು. ಇಬ್ಬರು ಒಂದೇ ಬಂದು ಕೂತ್ಕೋತಾ ಇದ್ವಿ. ಇವಾಗ ಒಂದೇ ಟ್ರೈನಲ್ಲಿ ಇಬ್ಬರು ಹೋಗಿ ನಾನು ಟ್ರೈನಲ್ಲಿ ನಿಲ್ಕೊಡ್ತೀನಿ. ನಿಲ್ಸಾಕಿದ್ರು ಬೆಂಗಳೂರು ಹೋಗ್ತಾರೆ ಅಂತೆ. ನಾನು ಬೆಂಗಳೂರು ಹೋಗಲ್ಲ, ಯಾಕಂದರೆ ನನಗೆ ಎಕ್ಸಾಮ್ ಇದೆ. ಸದ್ಯಕ್ಕೆ ಟ್ರೈನ್ ಹತ್ತಾನೆ ಇರೋದು. ಹಾಗಾಗಿ ನೋಡಿ, ಇವಾಗ ಟ್ರೈನ್ ಇಳಿದ್ಬಿಟ್ಟು ಬಸ್ಸಿಗೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಆನಂದು, ಇಲ್ಲಿ ಕೀರ್ತನು, ಇಬ್ಬರು ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಯಾವ ಬಸ್ ಹತ್ತೋದು? ಸಿವಿಲ್ ಬಸ್ ಅಂತೆ. ಸಿವಿಲ್ ಬಸ್ ಹತ್ಕೊಂಡು ಸಾದಳ್ಳಿ ಗೇಟಲ್ಲಿ ಇಟ್ಕೊಂಡು ಕಾಲೇಜ್ ಹೋಗೋಣ. ಇವತ್ತು ಎಕ್ಸಾಮ್ ಇದೆ, ಕೊನೆ ಎಕ್ಸಾಮು. ಅಂದರೆ ಕೊನೆ ಎಕ್ಸಾಮ್ ಅಲ್ಲ, ರೈಟಿಂಗಲ್ಲಿ ಕೊನೆ ಎಕ್ಸಾಮು. ಅದಾದಮೇಲೆ 3 ಲ್ಯಾಬ್ ಎಕ್ಸಾಮ್ ಇದೆ. ಸದ್ಯಕ್ಕೆ ಇವಾಗ ಬಸ್ಗೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ನೋಡಿ, ಇವಾಗ ಬಸ್ ಇಳಿದ್ಬಿಟ್ಟು ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಇವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಇವರಿಂದ ನಾನು ಹೋಗ್ತಾ ಇದ್ದೀನಿ. ಇವಾಗ ಕಾಲೇಜ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಳ್ಳೋದೆ. ನೋಡಿ ಗಾಯ್ಸ್, ಟಾಪರ್ ಬರ್ತಾ ಇದ್ದೀನಿ. ಟಾಪರ್ ఈ చెప్పుదాను కొట్టరా గుర్తు యాడరా పాస్ అయ్యి చూస్తా చెప్పరా రే ఏ సోషల్ ఇంజనీరింగ్ అంటే సోషల్ ఇంజనీరింగ్ చేయాలి. ನೋಡಿ ಗೈಸ್, ಎಲ್ಲರೂ ಟಾಪರ್ಸ್ ಓದ್ತಾ ಇದ್ದಾರೆ. ಇವ್ರು ಮಾತ್ರ ಗೇಮ್ ಆಡ್ಕೊಂಡಿದ್ದಾನೆ. ಇದೆಲ್ಲರೂ ఎన్నికని నేను ఇలా ఉన్న నేను అలా ఎందుకయ్యా. ಹಾಯ್ ಗಾಯ್ಸ್, ನೋಡ್ಬೋದು ಇಲ್ಲಿ ಆನಂದ್ ಅಣ್ಣ ಅವರು ಎಕ್ಸಾಮ್ ಬರ್ದು ಬಂದಿದ ತಕ್ಷಣ ಚಿಲ್ ಆಗೋಣ ಅಂತ ಕಾಫಿ ಕುಡಿತಾ ಇದ್ದಾರೆ. ಇಲ್ಲಿ ಕೀರ್ತನ ಅಣ್ಣ ಅವರು ನೀರು ಕುಡಿಯೋಣ ಅಂತ ಏನು ಹೇಳಕ್ಕೆ ಬರ್ತಾಯಿದ್ರು. ಏನು ಹೇಳ್ತಾ ಇದ್ದೀರಾ? ನೋಡಿ, ಎಲ್ಲರೂ ಆರಾಮಾಗಿ ಕುಡ್ಕೊಂಡಿದ್ದಾರೆ. ನಾನು ಇಲ್ಲಿ ಆರಾಮಾಗಿದ್ದೀನಿ. ಏನು ಕುಡಿತಾ ಇದ್ದಾರೆ ಅಂತ ಕೇಳ್ಬಿಡಿ, ನೀವೇ ನೋಡ್ತಾ ಇದ್ದೀರಾ. ಇವಾಗ ಎಕ್ಸಾಮ್ ಆಗಿ ಎಲ್ಲರೂ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆದರೆ ನಾನು ಮಾತ್ರ ಚಿಲ್ಲಾಗಿದ್ದೀನಿ. ಇವಾಗ ಆರಾಮಾಗಿ ಮನೆಗೆ ಹೋಗಿ ಇರೋಣ. ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಸಂತೋಷ್ ಅಣ್ಣ ಅವರು, ನನ್ನ ಟೀಮ್ ಲೀಡ್ರು. ನೋಡಿ ಗೈಸ್, ವ್ಲಾಗ್ ಮಾಡ್ತಾ ಇರೋದು ನೋಡಿ, ಶಾಕಲ್ಲಿದ್ದಾರೆ ಫುಲ್ಲು. ಏನು ಮಾಡಬೇಕು ಅಂತ ಗೊತ್ತಾಗ್ತೀರಾ? ಫುಲ್ಲು ಫನ್ನಿ ರಿಯಾಕ್ಷನ್. ಇವರಿಬ್ರು ಮಾಡೋ ಬ್ಲಾಗ್ ಅಲ್ಲಿ ಇವರಿಬ್ರು ಬರಬೇಕು. NS ಪಂಕ್ ಅಂತ ತಗೊಳ್ಳಿ. ಅವರಿಬ್ರು ಬರ್ಬೇಕು. ಇವ್ರು ಪಂಕ್ ಚೇತನ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಇಬ್ರು ಸ್ವಲ್ಪ ಇಂಟ್ರಡಕ್ಷನ್ ಜೋರಾಗಿ ನೋಡಿದ್ರಲ್ವಾ, ಇವರೆಲ್ಲ ನಮ್ಮ ಗ್ಯಾಂಗು. ಇವರೆಲ್ಲ ಇವತ್ತಿಗೆ ರೈಟಿಂಗ್ ಎಕ್ಸಾಮ್ ಎಲ್ಲ ಮುಗೀತು. ಎಗರ್ತಾ ಇದ್ದೀವಿ. ಫುಲ್ ವರ್ಕೌಟ್. ಸದ್ಯಕ್ಕೆ ಆಮೇಲೆ ಅಷ್ಟೇ ಗೈಸ್. ಗಾಯ್ಸ್ ನೋಡ್ಬೋದು, ಈಗ ತಾನೇ ಮನೆಗೆ ಬಂದಿದ ತಕ್ಷಣ ನೋಡಿ ಇಲ್ಲಿ ಇದನ್ನ ತಗೊಬಂದು ಮಾಡಿ ಮೇಲೆ ಹಾಕಿದ್ದೀನಿ. ಯಾಕಂದರೆ ನೆನ್ನೆ ನೀರು ಬಿದ್ದೋಗಿತ್ತು ಅದ್ರ ಮೇಲೆ, ಅದಕ್ಕೆ ಸ್ವಲ್ಪ ಒಣಗಲಿ ಅಂತ ತಗೊಬಂದಿಲ್ಲಿ ಹಾಕಿದ್ದೀನಿ. ಇವಾಗ ಕೆಳಗಡೆ ಹೋಗಿ ತಿಂದ್ಬಿಟ್ಟು ಆಮೇಲೆ ಮಲ್ಕೊಡ್ತೀನಿ ಸ್ವಲ್ಪ. ಗಾಯ್ಸ್ ನೋಡ್ಬೋದು, ಇಲ್ಲಿ ಜನಾರ್ದನ್ ಮನೆ ಮುಂದೆ ಬಂದಿದ್ದ. ವಿಡಿಯೋ ತೆಗಿತಾ ಇದ್ದೆ. ನಾನು ಕಾಲಲ್ಲಿದ್ದೆ. ಸೊ ವಿಡಿಯೋ ರೆಕಾರ್ಡ್ ಆಗಿದೆ, ಆದರೆ ಆಡಿಯೋ ಬಂದಿಲ್ಲ. ಅದಕ್ಕೆ ಬರೀ ಕ್ಲಿಪ್ ಹಾಕಿದ್ದೀನಿ. ಇಲ್ಲಿ ಆಡಿಯೋ ಇಕ್ಕಿಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಜನಾರ್ದನ್ ಬಂದುಬಿಟ್ಟು ಬರೆಯೋಕ್ಕೆ ಬುಕ್ ಕೊಡಬೇಕು ಅಂತ ಬಂದಿದ್ದ. ಅದಕ್ಕೆ ಬುಕ್ ಕೊಟ್ಬಿಟ್ಟು ಬರಿ ಅಂತ ಹೇಳ್ಬಿಟ್ಟು ಪೆನ್ ತಂದು ಕೊಟ್ಟು ತಿರ್ಗಿ ವಾಪಸ್ ಹೋದ. ನಾನು ಕೂತ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನೋಡ್ಬೋದು, ಇವಾಗ ಬುಕ್ ಇಸ್ಕೊಡೋಕ್ಕೆ ಅಷ್ಟ ಬಂದಿದ್ದಾರೆ.
ಇವಾಗ ಇವ್ರು ಇಸ್ಕೊಂಡೋಗಿ ಇವ್ರು ಬರೀಬೇಕಂತೆ, ಅದಕ್ಕೆ ಇವಾಗ ಇವ್ರು ಇಸ್ಕೊಂಡೋದ್ರು. ನಾವು ಇವಾಗ ಅವ್ರು ತಿರ್ಗಾ ಬರೆದ್ಬಿಟ್ಟು ಬುಕ್ ಕೊಡ್ತಾರಂತೆ. ನಾಳೆ ತಿರ್ಗಾ ಬರೋಕ್ಕೆ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಅವ್ರ ಮನೆಗೆ ಹೋಗ್ತಾರಂತೆ. ಬಾಯ್ ಬಾಯ್. ಇದಾದಮೇಲೆ ತಿರ್ಗಾ ಬರೆಯೋಕೆ ಕೂತ್ಕೊಂಡೆ. ಆದಮೇಲೆ ಸ್ವಲ್ಪ ಹೊತ್ತು ಫೋನ್ ನೋಡಿ ಆಮೇಲೆ ಔಟ್ರ್ ಶೂಟ್ ಮಾಡಿ ಮಲ್ಕೊಳ್ಳೋಣ ಅಷ್ಟರಲ್ಲಿ ತಿರ್ಗಾ ಫೋನ್ ನೋಡ್ತಾ ನೋಡ್ತಾ ಹಾಗೆ ನಿದ್ದೋಗ್ಬಿಟ್ಟಿನಿ. ಬೆಳಿಗ್ಗೆ ಎದ್ದೋಳೋಷ್ಟರಲ್ಲಿ ಫೋನ್ ಕೂಡ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಔಟ್ರ್ ಕೂಡ ತೆಗೆದು ಮರ್ತೋಯ್ನಿ. ಸೊ ಇವಾಗ ವಾಯ್ಸ್ ಓವರ್ ಆಗ್ತಾಯಿದ್ದೀನಿ. ಸರಿ ಗಾಯ್ಸ್, ಬಾಯ್ ಬಾಯ್.